ಪ್ರಥಮ PUC ರಾಜ್ಯಶಾಸ್ತ್ರ ವಿಷಯದ 6ನೇ ಅಧ್ಯಾಯವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಶಾಸಕಾಂಗ, ಲೆಜಿಸ್ಲೇಚರ್, ಇಂಗ್ಲಿಷ್ನಲ್ಲಿ ಅದನ್ನು ಲೆಜಿಸ್ಲೇಚರ್ ಅಂತೇಳಿ ಕರೀತಾರೆ. ಏನು ಶಾಸಕಾಂಗ ಅಂದರೆ, ಸರ್ಕಾರದಲ್ಲಿ 3 ಅಂಗಗಳಿದ್ದಾವೆ: ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಸರ್ಕಾರದ 3 ಅಂಗಗಳು. ಇವುಗಳಲ್ಲಿ ಮೊದಲನೆಯದು ಶಾಸಕಾಂಗ. ದೇಶದ ಆಡಳಿತ ವ್ಯವಸ್ಥೆಗೆ ಬೇಕಾಗಿರತಕ್ಕಂಥ ಶಾಸನಗಳನ್ನು ರಚಿಸುವ ಸರ್ಕಾರದ ಮೊದಲನೆಯ ಅಂಗ. ದೇಶದ ಆಡಳಿತವನ್ನು ನಡೆಸಿಕೊಂಡು ಹೋಗಲಿಕ್ಕೆ ಬೇಕಾಗಿರ್ತಕ್ಕಂಥ ಕಾನೂನುಗಳನ್ನು ರಚನೆ ಮಾಡತಕ್ಕಂಥ ಸರ್ಕಾರದ ಮೊದಲನೆಯ ಅಂಗ ಶಾಸಕಾಂಗ. ಕಾನೂನುಗಳ ಕಾರ್ಖಾನೆಯೇ ಶಾಸಕಾಂಗ. ಕಾನೂನುಗಳ ಕಾರ್ಖಾನೆಯೇ ಶಾಸಕಾಂಗ. ಕಾನೂನುಗಳನ್ನು ರಚನೆ ಮಾಡ್ತಕ್ಕಂಥ ಕಾರ್ಖಾನೆಯೇ ಶಾಸಕಾಂಗ. ಈಗಲೂ ಕೂಡ ಅದಕ್ಕೆ ಉತ್ತರವನ್ನು ನಾವು ಬರೆಯಬಹುದಾಗಿದೆ. ಒಟ್ಟಾರೆಯಾಗಿ ಕಾನೂನುಗಳನ್ನು ರಚಿಸುವ ಸರ್ಕಾರದ ಮೊದಲನೆಯ ಅಂಗ ಶಾಸಕಾಂಗ. ಈ ಶಾಸಕಾಂಗ ರಚನೆ ಮಾಡಿರ್ತಕ್ಕಂಥ ಕಾನೂನುಗಳನ್ನು ಕಾರ್ಯಾಂಗ ಕಾರ್ಯರೂಪಕ್ಕೆ ತರ್ತದೆ. ಆ ಹಂತದಲ್ಲಿ ಏನಾದರೂ ಲೋಪದೋಷಗಳು ಉಂಟಾಗಿದ್ದರೆ, ತಪ್ಪುಗಳು ಉಂಟಾಗಿದ್ದರೆ, ಕಾನೂನುಗಳ ಉಲ್ಲಂಘನೆಯಾಗಿದ್ದರೆ ತಪ್ಪಿತಸ್ಥರನ್ನು ವಿಚಾರಣೆಗೆ ಒಳಪಡಿಸಿ ಶಿಕ್ಷಿಸುವ ಕೆಲಸವನ್ನು ನ್ಯಾಯಾಂಗ ಮಾಡ್ತದೆ. ಇದು ಒಂದು ಸರ್ಕಾರಿ ಪದ್ಧತಿ. ಇನ್ನು ಶಾಸಕಾಂಗವು ರಾಜ್ಯದ ಇಚ್ಛೆಯನ್ನು ರೂಪಿಸುವ, ವ್ಯಕ್ತಪಡಿಸುವ ಸರ್ಕಾರದ ಮೊದಲನೆಯ ಅಂಗ. ರಾಜ್ಯದ ಇಚ್ಛೆಯನ್ನು ಪ್ರಕಟ ಮಾಡತಕ್ಕಂಥ, ರಚನೆ ಮಾಡತಕ್ಕಂಥ ಸರ್ಕಾರದ ಮೊದಲನೆಯ ಅಂಗ. ಸರ್ಕಾರ ಏನನ್ನು ರೂಪಿಸಲಿಕ್ಕೆ ಹೊರಡ್ತಾ ಇದೆ, ಯಾವ ರೀತಿ ಕಾರ್ಯಕ್ರಮಗಳನ್ನು ರೂಪಿಸಲಿಕ್ಕೆ ಹೊರಡ್ತಾ ಇದೆ, ಯಾವ ರೀತಿ ಕಾರ್ಯಕ್ರಮಗಳನ್ನು ರೂಪಿಸಲಿಕ್ಕೆ ಯೋಜಿಸ್ತಾ ಇದೆ, ಇವುಗಳನ್ನೆಲ್ಲವನ್ನು ನಿರ್ಧರಿಸುವ ಅಂಗ ಶಾಸಕಾಂಗ. ಇವುಗಳನ್ನೆಲ್ಲವನ್ನು ನಿರ್ಧರಿಸುವ ಅಂಗ ಶಾಸಕಾಂಗ. ಈ ಪ್ರಾಚೀನ ಕಾಲದಲ್ಲಿ ರೂಢಿ, ಸಂಪ್ರದಾಯಗಳು, ಆಚಾರ ವಿಚಾರಗಳು ಇವುಗಳ ಆಧಾರದ ಮೇಲೆ ಆಳುವ ವರ್ಗ ಕಾನೂನುಗಳನ್ನು ನಿರ್ಧರಿಸ್ತಾ ಇತ್ತು. ಕಾನೂನು ಕ್ರಮದಲ್ಲಿ ರಾಜ್ಯದ ಬದುಕು ವಿಕಸನವನ್ನು ಹೊಂದುತ್ತಾ ಬಂದಂತೆಲ್ಲ ರಾಜ್ಯ ಜನಸಾಮಾನ್ಯರೆಲ್ಲರ ಇಚ್ಛೆಗಳನ್ನು ಮೈಗೂಡಿಸಿಕೊಳ್ತಾ ಬಂದಂತೆಲ್ಲ ಒಂದು ಕಡೆ ಕುಳಿತು ಚರ್ಚಿಸಿ ತೀರ್ಮಾನಿಸಿ ಕಾನೂನುಗಳನ್ನು ರೂಪಿಸ್ತಕ್ಕಂಥ ಒಂದು ವ್ಯವಸ್ಥೆ ಜಾರಿ ಮಾಡಿದೆ. ಈ ಲೆಜಿಸ್ಲೇಚರ್ ಶಾಸಕಾಂಗ ಏನಿದೆ ಅದನ್ನು ಪಾರ್ಲಿಮೆಂಟ್ ಅಂತೇಳಿ ಕರೀತೇವೆ. ಬ್ರಿಟನ್ ದೇಶದಲ್ಲಿ ಪಾರ್ಲಿಮೆಂಟ್ ಅಂತಾರೆ, ಭಾರತದಲ್ಲಿ ಪಾರ್ಲಿಮೆಂಟ್ ಅಂತೇಳಿ ಕರಿತೇವೆ. ಈ ಪಾರ್ಲಿಮೆಂಟ್ ಅಂತಕ್ಕಂಥ ಶಬ್ದ ಇದು ಫ್ರೆಂಚ್ ಭಾಷೆಯ ಪಾರ್ಲರ್ ಅಂತಕ್ಕಂಥ ಒಂದು ಶಬ್ದದಿಂದ ಬಂದಿದೆ. ಪಾರ್ಲರ್, ಈ ಪಾರ್ಲರ್ ಅಂದರೆ ಚರ್ಚಿಸು, ಆಲೋಚಿಸು, ಮಾತನಾಡು, ಸಮಾಲೋಚಿಸು, ನಿರ್ಣಯಿಸು ಅನ್ನುವ ಅರ್ಥಗಳು ಬರ್ತವೆ. ಅಂದರೆ ಕುಳಿತುಕೊಂಡು ಸಮಾಲೋಚನೆಯನ್ನು ಮಾಡಿ, ಚರ್ಚೆಯನ್ನು ನಡೆಸಿ, ಅದರ ಮುಖಾಂತರ ತಾನು ಒಂದು ವಿಷಯ ವಸ್ತುವನ್ನು ನಿರ್ಣಯಿಸ್ತಕ್ಕಂಥ ಒಂದು ಜಾಗ.
ಅದನ್ನು ಪಾರ್ಲಿಮೆಂಟ್ ಅಂತೇಳಿ ಕರೀಬಹುದು. ಈ ರೂಢಿ ಮತ್ತು ಸಂಪ್ರದಾಯಗಳ ದಿನಗಳ ನಂತರ ರಾಜ್ಯದ ಕೆಲಸಗಳು ವಿಸ್ತಾರ ಆದಂತೆಲ್ಲ ಈ ವಿಷಯಗಳನ್ನು ಚರ್ಚಿಸಿ ತೀರ್ಮಾನಗಳನ್ನು ತೆಗೆದುಕೊಳ್ಳಿಕ್ಕಾಗಿ ಸದಸ್ಯರುಗಳನ್ನು ರಾಜರು ನೇಮಕ ಮಾಡ್ತಾ ಇದ್ರು. ನಂತರದ ಬೆಳವಣಿಗೆಯಲ್ಲಿ ರಾಜನು ಮೇಧಾವಿಗಳನ್ನು ಗಮನಿಸಿ ಖಾಯಂ ಸದಸ್ಯರಾಗಿ ಶಾಸಕಾಂಗಕ್ಕೆ ನೇಮಕ ಮಾಡ್ತಕ್ಕಂಥ ಪದ್ಧತಿಯು ಕೂಡ ಬಹಳಷ್ಟು ದಿವಸ ಉಳ್ಕೊಂಡು ಬಂತು. ಕೇವಲ ಮೇಧಾವಿಗಳನ್ನು, ಬುದ್ಧಿವಂತರಾಗಿರ್ತಕ್ಕಂಥವರನ್ನು ರಾಜನು ಶಾಸಕಾಂಗಕ್ಕೆ ಖಾಯಂ ಸದಸ್ಯರನ್ನಾಗಿ ನೇಮಕ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಯು ಕೂಡ ಬಹಳಷ್ಟು ದಿವಸ ಅಸ್ತಿತ್ವದಲ್ಲಿ ಇತ್ತು. ಇದಾದ ಮೇಲೆ ಪ್ರಾಚೀನ ಭಾರತೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಭಾ ಮತ್ತು ಸಮಿತಿಗಳು ಅಸ್ತಿತ್ವದಲ್ಲಿದ್ದದ್ದನ್ನು ನಾವು ನೋಡ್ಬೋದು. ನಮ್ಮ ಭಾರತದ ಆಡಳಿತ ವ್ಯವಸ್ಥೆ ಏನಿತ್ತು, ಐತಿಹಾಸಿಕ ಆಡಳಿತ ವ್ಯವಸ್ಥೆ ಏನಿತ್ತಲ್ಲ, ಅಲ್ಲಿ ಸಭಾಗಳು ಮತ್ತು ಸಮಿತಿಗಳು ಅಂತ ಹೇಳಿರ್ತಾ ಇದ್ವು. ಆ ಸಭಾಗಳು ಮತ್ತು ಸಮಿತಿಗಳು ಏನು ಮಾಡ್ತಾ ಇದ್ವು, ಆಡಳಿತವನ್ನು ನಡೆಸಲಿಕ್ಕೆ ಬೇಕಾಗಿರ್ತಕ್ಕಂಥ ಶಾಸನಗಳನ್ನು, ಕಾನೂನುಗಳನ್ನು ಕುಳಿತು ಸಮಾಲೋಚನೆಯನ್ನು ನಡೆಸಿ ನಿರ್ಣಯಿಸ್ತಕ್ಕಂಥ ಕೆಲಸವನ್ನು ಅವು ಮಾಡ್ತಾ ಇದ್ವು. ಇನ್ನು ಕಾಲಕ್ರಮೇಣ ಇವುಗಳನ್ನು ಶಾಸಕಾಂಗದ ರೂಪವನ್ನು ತಾಳಿದ್ವು. ಆಧುನಿಕವಾದ ಕಾಲದಲ್ಲಿ ಬ್ರಿಟನ್ ದೇಶದಲ್ಲಿ ವೆಸ್ಟ್ ಮಿನಿಸ್ಟರ್ ಪದ್ಧತಿಯನ್ನು ಆಧರಿಸಿದಂಥ ಪಾರ್ಲಿಮೆಂಟ್ ಪದ್ಧತಿ ಅಸ್ತಿತ್ವಕ್ಕೆ ಬಂತು. ವೆಸ್ಟ್ ಮಿನಿಸ್ಟರ್ಸ್ ಪದ್ಧತಿಯನ್ನು ಆಧರಿಸಿರ್ತಕ್ಕಂಥ ಪಾರ್ಲಿಮೆಂಟು ಬ್ರಿಟನ್ ದೇಶದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಅಸ್ತಿತ್ವಕ್ಕೆ ಬಂತು. ಇನ್ನು ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆಯ ಒಂದು ಸಂದರ್ಭದಲ್ಲಿ, ಆ ಒಂದು ಯುಗದಲ್ಲಿ ಈ ಆಡಳಿತದ ಅನುಕೂಲಕ್ಕಾಗಿ ಕಾನೂನುಗಳನ್ನು ಜಾರಿಗೆ ತರಲಿಕ್ಕೋಸ್ಕರ 1861ನೇ ಇಸ್ವಿನಲ್ಲಿ ಇಂಡಿಯಾ ಕೌನ್ಸಿಲ್ ಆ್ಯಕ್ಟ್, ಅದರಲ್ಲಿ ಕೇಂದ್ರ ಮತ್ತು ಪ್ರಾಂತ್ಯಗಳ ಶಾಸಕಾಂಗ ರಚನೆಗೆ ಅವಕಾಶವನ್ನು ಮಾಡಲಾಯಿತು. 1861ರ ಇಂಡಿಯಾ ಕೌನ್ಸಿಲ್ ಆ್ಯಕ್ಟ್ನಲ್ಲಿ ಕೇಂದ್ರ ಮತ್ತು ಪ್ರಾಂತ್ಯಗಳ ಶಾಸಕಾಂಗ ರಚನೆಗೆ ಅವಕಾಶವನ್ನು ಭಾರತದಲ್ಲಿ ಮಾಡಿಕೊಡಲಾಯಿತು. ಇದಾದ ಮೇಲೆ 1909, 1919, 1935ರ ಭಾರತ ಸರ್ಕಾರ ಕಾಯ್ದೆ ಇವುಗಳು ಏನು ಮಾಡಿದ್ವು ಅಂತಂದರೆ ಅನೇಕ ಸುಧಾರಣೆಗಳನ್ನು ತರುವ ಮುಖಾಂತರ ಭಾರತದಲ್ಲಿ ದ್ವಿಸದನ ಶಾಸಕಾಂಗ ಪದ್ಧತಿಯನ್ನು ಜಾರಿಗೆ ತಂದರು. ಭಾರತದಲ್ಲಿ ದ್ವಿಸದನ ಶಾಸಕಾಂಗ ಪದ್ಧತಿಯನ್ನು ಜಾರಿಗೆ ತಂದರು. ಇದರ ಮುಖಾಂತರ ದ್ವಿಸದನ ಶಾಸಕಾಂಗ ಅಂತ ಅಂದರೆ ಅಲ್ಲಿ ಮೇಲ್ಮನೆ ಮತ್ತು ಕೆಳಮನೆ, ಅಪ್ಪರ್ ಹೌಸ್ ಮತ್ತು ಲೋಯರ್ ಹೌಸ್, ಮೇಲ್ಮನೆ ಮತ್ತು ಕೆಳಮನೆಗಳೆಂಬ ಎರಡು ಸದನಗಳು ಇರ್ತವೆ. ಮೇಲ್ಮನೆಯು ರಾಜ್ಯಗಳ ಪ್ರತಿನಿಧಿಸ್ತಕ್ಕಂಥ ಒಂದು ಸದನವಾಗಿರ್ತದೆ. ನಮ್ಮ ಭಾರತದಲ್ಲಿ ಅದನ್ನು ರಾಜ್ಯಸಭೆ ಅಂತೇಳಿ ಕರೀತಿದ್ದೇವೆ. ಇನ್ನು ಕೆಳಮನೆ ಜನರಿಂದ ನೇರವಾಗಿ ಆಯ್ಕೆಯಾಗಿ ಬರ್ತಕ್ಕಂಥ ಸದಸ್ಯರಿಂದ ಕೂಡಿರ್ತವೆ. ಮೇಲ್ಮನೆ ನಾಮಕರಣ ಮತ್ತು ರಾಜ್ಯಗಳ ಪ್ರಾತಿನಿಧ್ಯವನ್ನು ಹೊಂದಿರತಕ್ಕಂಥ ಒಂದು ಸದನ, ಕೆಳಮನೆ ಜನರಿಂದ ನೇರವಾಗಿ ಆಯ್ಕೆಯಾಗಿ ಬರ್ತಕ್ಕಂಥ ಸದನ, ಅದನ್ನು ಕೆಳಮನೆಯನ್ನು ಲೋಕಸಭೆಯನ್ನಾಗಿ, ಮೇಲ್ಮನೆಯನ್ನು ರಾಜ್ಯಸಭೆಯನ್ನಾಗಿ ನಮ್ಮ ಭಾರತದಲ್ಲಿ ನಾವು ಗುರುತಿಸ್ತಾ ಇದ್ದೀವಿ. ಇದಾದಮೇಲೆ ಇಂಗ್ಲೆಂಡ್ ದೇಶದಲ್ಲಿ ಸಂಸತ್ತಿನಲ್ಲಿ ಹೌಸ್ ಆಫ್ ಕಾಮನ್ಸ್ ಮತ್ತು ಹೌಸ್ ಆಫ್ ಲಾರ್ಡ್ಸ್, ಸಾಮಾನ್ಯರ ಸದನ, ಶ್ರೀಮಂತರ ಸದನ ಅಂತೇಳಿ ಎರಡು ಸದನಗಳನ್ನು ನೋಡ್ತೇವೆ. ಶ್ರೀಮಂತರ ಸದನ ಮೇಲ್ಮನೆಯಾಗಿರ್ತದೆ, ಸಾಮಾನ್ಯರ ಸದನ ಜನತೆಯಿಂದ ಆಯ್ಕೆಯಾಗಿ ಬಂದಂಥ ಪ್ರತಿನಿಧಿಗಳನ್ನು ಹೊಂದಿರತಕ್ಕಂಥ ಸದನ ಆಗಿರ್ತದೆ. ಹೌಸ್ ಆಫ್ ಕಾಮನ್ಸ್, ಹೌಸ್ ಆಫ್ ಲಾರ್ಡ್ಸ್, ಶ್ರೀಮಂತರ ಸದನ, ಸಾಮಾನ್ಯರ ಸದನ. ಶ್ರೀಮಂತರ ಸದನ ಶಾಶ್ವತ ಸದನ ಆಗಿದ್ದು, ಒಮ್ಮೆ ಶ್ರೀಮಂತರ ಸದನಕ್ಕೆ ಸದಸ್ಯತ್ವವನ್ನು ಪಡೆದರೆ ಜೀವಿತಾವಧಿಯವರೆಗೂ ಕೂಡ ಆತ ಏನಾಗಿರ್ತಾನೆ, ಆ ಶ್ರೀಮಂತರ ಸದನದ ಸದಸ್ಯನಾಗಿರ್ತಾನೆ. ಇನ್ನು ಹೌಸ್ ಆಫ್ ಕಾಮನ್ಸ್
ನಿಗದಿತ ಅವಧಿಗಾಗಿ ಚುನಾವಣೆಗಳು ಏನು ನಡೀತವೆ, ನಿಯತಕಾಲಿಕ ಚುನಾವಣೆಗಳು. ಆ ನಿಯತಕಾಲಿಕ ಚುನಾವಣೆಗಳಲ್ಲಿ ಆಯ್ಕೆಯಾಗಿ ಬರ್ತಕ್ಕಂಥವರು ಹೌಸ್ ಆಫ್ ಕಾಮನ್ಸ್ನಲ್ಲಿ ಸದಸ್ಯತ್ವವನ್ನು ಹೊಂದಿರ್ತಾರೆ. ಇನ್ನು ಅಮೇರಿಕದ ಕಾಂಗ್ರೆಸ್ನಲ್ಲಿ, ಕಾಂಗ್ರೆಸ್ ಅಂದರೆ ಅಮೇರಿಕ ತನ್ನ ಸಂಸತ್ತನ್ನು ಕಾಂಗ್ರೆಸ್ ಅಂತೇಳಿ ಕರ್ಕೊಳ್ತದೆ. ಬ್ರಿಟನ್ ಅದನ್ನು ಪಾರ್ಲಿಮೆಂಟ್ ಅಂತೇಳಿ ಕರ್ಕೊಳ್ತದೆ. ಅದೇ ಪ್ರಕಾರ ಅಮೆರಿಕ ದೇಶದ ಕಾಂಗ್ರೆಸ್ನಲ್ಲಿ 2 ಸದನಗಳು ಇದ್ದಾವೆ, ಸೆನೆಟ್ ಮತ್ತು ಪ್ರತಿನಿಧಿ ಸಭೆ. ಸೆನೆಟ್ ಮೇಲ್ಸದನ ಆಗಿರ್ತದೆ, ಪ್ರತಿನಿಧಿಗಳ ಸಭೆ ಕೆಳಸದನ ಆಗಿರ್ತದೆ. ಸೆನೆಟ್ ಮತ್ತು ಪ್ರತಿನಿಧಿಗಳ ಸಭೆ. ಇಷ್ಟು ಈ ಶಾಸಕಾಂಗವನ್ನು ಯಾವ ರೀತಿ ರಚನೆ ಮಾಡಿಕೊಳ್ಳಾಯಿತು ಅನ್ನೋದ್ರ ಬಗ್ಗೆ. ಇನ್ನು ಒಂದಿಡೀ ವಿಶ್ವದಲ್ಲಿ ಶಾಸಕಾಂಗವನ್ನು ಪ್ರತಿ ದೇಶವೂ ಕೂಡ ಒಂದೇ ಹೆಸರಿನಿಂದ ಕರ್ಕೊಳ್ಳೋದು. ಒಂದೊಂದು ದೇಶ ಒಂದೊಂದು ರೀತಿಯಲ್ಲಿ ತನಗೆ ಅನುಕೂಲಕರವಾಗ್ತಕ್ಕಂಥ ರೀತಿಯಲ್ಲಿ ಶಾಸಕಾಂಗದ ಹೆಸರನ್ನು ತಾನು ಮಾರ್ಪಾಟು ಮಾಡಿಕೊಂಡಿದೆ. ಅದು ಹೇಗೆ ಅನ್ನೋದನ್ನು ನೋಡ್ತಾ ಹೋಗೋಣ. ನಾನು ಒಂದು ಪಟ್ಟಿಯನ್ನು ಬರೆದಿದ್ದೇನೆ. ಭಾರತದಲ್ಲಿ ಅದನ್ನು ಪಾರ್ಲಿಮೆಂಟ್ ಮತ್ತು ಸಂಸತ್ತು ಅಂತೇಳಿ ಕರೀತಾ ಇದ್ದೇವೆ. ಅಮೆರಿಕ ದೇಶದಲ್ಲಿ ಅದನ್ನು ಕಾಂಗ್ರೆಸ್ ಅಂತೇಳಿ ಕರೀತಾರೆ. ಸ್ಪೇನ್ನಲ್ಲಿ ಅದನ್ನು ಕೋರ್ಟ್ಸ್ ಅಂತೇಳಿ ಕರೀತಾರೆ. ಆಸ್ಟ್ರೇಲಿಯಾದಲ್ಲಿ ಫೆಡರಲ್ ಸರ್ಕಾರ ಅಂತಾರೆ. ಇಸ್ರೇಲ್ನಲ್ಲಿ ನೆಸಿಯಾ ಅಂತೇಳಿ ಕರೀತಾರೆ. ಐರ್ಲೆಂಡ್ ದೇಶದಲ್ಲಿ ಅದನ್ನು ಡೇಲ್ ಈರಿಂಗ್ ಅಂತೇಳಿ ಕರೀತಾರೆ. ಫ್ರಾನ್ಸ್ನಲ್ಲಿ ನ್ಯಾಷನಲ್ ಅಸೆಂಬ್ಲಿ ಅಂತೇಳಿ ಯಾವುದನ್ನು ಸಂಸತ್ತನ್ನು ಕರೀಲಾಗ್ತದೆ, ಶಾಸಕಾಂಗವನ್ನು. ಜರ್ಮನಿಯಲ್ಲಿ ಅದನ್ನು ಬುಂಡೆಸ್ಟ್ರಾಮ್ ಅಂತೇಳಿ ಕರೀತಾರೆ. ಮಾಲ್ಡೀವ್ಸ್ನಲ್ಲಿ ಅದನ್ನು ಮಜ್ಲಿಸ್ ಅಂತೇಳಿ ಕರೀತಾರೆ. ರಷ್ಯಾದಲ್ಲಿ ಅದನ್ನು ಸುಪ್ರೀಂ ಸೋವಿಯತ್ ಅಂತೇಳಿ ಕರೀತಾರೆ. ಚೀನಾದಲ್ಲಿ ಅದನ್ನು ಯುವಾನ್ ಅಂತೇಳಿ ಕರೀತಾರೆ. ನೇಪಾಳದಲ್ಲಿ ಅದನ್ನು ನ್ಯಾಷನಲ್ ಪಂಚಾಯತ್ ಅಂತೇಳಿ ಕರೀತಾರೆ. ಡೆನ್ಮಾರ್ಕ್ನಲ್ಲಿ ಅದನ್ನು ಫೋಕ್ರಿಂಗ್ ಅಂತೇಳಿ ಕರೀತಾರೆ. ಮತ್ತು ಜಪಾನ್ ದೇಶದಲ್ಲಿ ಅದನ್ನು ಡಯಟ್ ಅಂತೇಳಿ ಕರೀತಾರೆ. ಹೀಗೆ ವಿವಿಧ ದೇಶಗಳಲ್ಲಿ ಶಾಸಕಾಂಗವನ್ನು ವಿವಿಧ ಹೆಸರುಗಳ ಮುಖಾಂತರ ಆ ದೇಶದ ಭಾಷೆಯ ಸಾಂಪ್ರದಾಯಿಕ ಬದುಕಿನ ಹಿನ್ನೆಲೆಯನ್ನು ಇಟ್ಟುಕೊಂಡು ಅವರೇನು ಮಾಡ್ತಾರೆ, ಅವರದ್ದೇ ಆಗಿರ್ತಕ್ಕಂಥ ಒಂದೊಂದು ಹೆಸರಿನಿಂದ ಅದನ್ನು ಕರೀತಾರೆ. ನಾವು ಭಾರತದಲ್ಲಿ 2 ಹೆಸರುಗಳನ್ನು ಇಟ್ಟುಕೊಂಡಿದ್ದೇವೆ. ಒಂದೊಂದು ಪಾರ್ಲಿಮೆಂಟ್, ಮತ್ತೊಂದು ಸಂಸತ್ ಸದನ ಅಂತ. ಸಂಸತ್ತು ಅಂತಲೂ ಕೂಡ ಕರಿತಾ ಇದ್ದೇವೆ, ಪಾರ್ಲಿಮೆಂಟ್ ಅಂತಲೂ ಕೂಡ ಕರಿತೇವೆ. 2 ಶಬ್ದಗಳಿಂದ ಅದನ್ನು ಕರೀತಾ ಇದ್ದೇವೆ. ಅಮೆರಿಕದಲ್ಲಿ ಕಾಂಗ್ರೆಸ್ ಅನ್ನತ್ತೆ, ಸ್ಪೇನ್ ಕೋರ್ಟ್ಸ್ ಅನ್ನತ್ತೆ. ಇಲ್ಲೊಂದು ದೊಡ್ಡ ಒಂದು ಪಟ್ಟಿನೇ ಇದೆ. ಆ ಪಟ್ಟಿಯನ್ನು ನಿಮ್ಮ ಪಠ್ಯ ಪುಸ್ತಕದಲ್ಲೂ ಕೂಡ ಅಂಥದ್ದೊಂದು ಪಟ್ಟಿ ಇದೆ. ನೀವು ಅಲ್ಲಿ ಆ ಪುಸ್ತಕದಲ್ಲಿ ನೀವು ಅದನ್ನು ನೋಡ್ಕೋಬಹುದು. ಪುಸ್ತಕದಲ್ಲಿ ನೀವು ಅದನ್ನು ನೋಡ್ಕೋಬಹುದು. ಆ ಪುಸ್ತಕದಲ್ಲಿ ಕೂಡ ಅಂಥದ್ದೊಂದು ಪಟ್ಟಿಯನ್ನು ಹಾಕಿಕೊಳ್ಳಲಾಗಿದೆ. ಇನ್ನು ಒಂದು ಶಾಸಕಾಂಗ, ಒಂದು ಸರ್ಕಾರಿ ವ್ಯವಸ್ಥೆಗೆ ಶಾಸಕಾಂಗದ ಅನಿವಾರ್ಯತೆ ಇದೆ. ಈಸ್ ಇಟ್ ನೆಸೆಸಿಟಿ ಆಫ್ ಲೆಜಿಸ್ಲೇಚರ್ ಇನ್ ಎ ಗವರ್ನಮೆಂಟಲ್ ಸಿಸ್ಟಮ್? ನಾವೊಂದು ಸರ್ಕಾರಿ ಪದ್ಧತಿಯನ್ನು ನಾವು ಹೊಂದಬೇಕು ಅನ್ನೋದಾದರೆ ನಮಗೆ ಶಾಸಕಾಂಗ ಬೇಕೇ? ಶಾಸಕಾಂಗ ಇಲ್ಲದೇ ನಾವು ಒಂದು ಸರ್ಕಾರವನ್ನು, ಒಂದು ದೇಶವನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ವೇ? ಒಂದು ಸರ್ಕಾರ ಇರಬೇಕು ಎನ್ನುವುದಾದರೆ ಆ ಸರ್ಕಾರ ಕಾನೂನುಗಳನ್ನು ರಚನೆ ಮಾಡಬೇಕಾಗಿದೆಯಲ್ಲ, ಆಡಳಿತಕ್ಕೆ ಬೇಕಾಗಿರ್ತಕ್ಕಂಥ ಕಾನೂನುಗಳನ್ನು ರಚನೆ ಮಾಡಿರ್ತಕ್ಕಂಥ ಒಂದು ಅಂಗ ಬೇಕಲ್ಲ, ಅದೇ ಶಾಸಕಾಂಗ ತಾನೇ. ಹಾಗಿದ್ದ ಮೇಲೆ ಶಾಸಕಾಂಗ ಇರದ ಸರ್ಕಾರ ಅಸ್ತಿತ್ವಕ್ಕೆ ಬರಲಿಕ್ಕೆ ಸಾಧ್ಯತೆ ಇದೆಯೇ? ಅಸ್ತಿತ್ವದಲ್ಲಿ ಇರಲಿಕ್ಕೆ ಸಾಧ್ಯತೆ ಇದೆಯೇ ಅಂದರೆ ಇಲ್ಲ. ಅದಕ್ಕೋಸ್ಕರ ಶಾಸಕಾಂಗದ ಪ್ರಾಮುಖ್ಯತೆ, ಅದರಲ್ಲಿ 4 ವಿಷಯಗಳು ಬರ್ತವೆ. ಕಾನೂನಿನ ರಚನೆ, ಸರ್ಕಾರದ ರಚನೆ, ಸಂವಿಧಾನದ ತಿದ್ದುಪಡಿ, ಸಾರ್ವಜನಿಕ ಕುಂದುಕೊರತೆಗಳ ನಿವಾರಣೆ. ಈ ಕಾನೂನುಗಳನ್ನು ರಚನೆ ಮಾಡಬೇಕಾಗಿದೆಯಲ್ಲ, ರಾಜ್ಯಕ್ಕೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಶಾಸನಗಳನ್ನು, ಕಾನೂನುಗಳನ್ನು ರಚನೆ ಮಾಡ್ತಕ್ಕಂಥವ್ರು ಬೇಕು. ಆ ಕಾನೂನುಗಳಿಗೆ ಅನುಗುಣವಾಗಿ ಆ ಸರ್ಕಾರ ತನ್ನ ಪ್ರಜೆಗಳಿಗೆ ಆಡಳಿತವನ್ನು ಒದಗಿಸಿಕೊಡಬೇಕಾಗಿದೆ.
ಪ್ರಜೆಗಳ ದೈನಂದಿನ ಬದುಕಿನ ಪ್ರತಿಯೊಂದು ಚಟುವಟಿಕೆಗಳನ್ನು ಆ ಕಾನೂನುಗಳ ಮುಖಾಂತರ ನಿಯಂತ್ರಿಸಬೇಕಾಗಿದೆ. ಅದಕ್ಕೋಸ್ಕರ ಶಾಸಕಾಂಗದ ಅವಶ್ಯಕತೆ ಇದೆ. ಇನ್ನು ಈ ಕಾನೂನುಗಳನ್ನು ರಚನೆ ಮಾಡ್ತಕ್ಕಂಥದ್ದು ಏಕಪಕ್ಷೀಯವಾಗಿ ಏನು ರಚನೆಯನ್ನು ಮಾಡೋದಿಲ್ಲ. ಶಾಸಕಾಂಗದಲ್ಲಿ ಹಾಜರಿರುವ ಅಷ್ಟೂ ಜನ ಸದಸ್ಯರಲ್ಲಿ ಬಹುಮತದ ತತ್ವದ ಆಧಾರದ ಮೇಲೆ ಕಾನೂನುಗಳನ್ನು ಪಾಸ್ ಮಾಡಲಾಗ್ತದೆ. ಆ ಕಾನೂನುಗಳನ್ನು ಚರ್ಚೆಗೆ ಒಳಪಡಿಸಲಾಗ್ತದೆ. ಅದಕ್ಕೆ ಕೆಲವೊಂದಿಷ್ಟು ಸೂಕ್ತವಾದಂಥ ಮಾರ್ಪಾಟುಗಳ ಅವಶ್ಯಕತೆ ಇದ್ದರೆ ಮಾರ್ಪಾಟುಗಳನ್ನು ಮಾಡಲಾಗ್ತದೆ. ಹೀಗೆಲ್ಲ ಒಂದು ಚರ್ಚೆಯನ್ನು ಮಾಡಿ ಆ ಚರ್ಚೆಯ ಮುಖಾಂತರ, ಸಮಾಲೋಚನೆಗಳ ಮುಖಾಂತರ ತೀರ್ಮಾನಿಸಿ ತರ್ತಕ್ಕಂಥ ಕಾನೂನುಗಳು ಎಲ್ಲಿ ಉಗಮ ಆಗ್ತವೆ? ಶಾಸಕಾಂಗದಲ್ಲಿ ಉಗಮ ಆಗ್ತವೆ. ಆ ಕಾರಣಕ್ಕೋಸ್ಕರ ಶಾಸಕಾಂಗವನ್ನು ಕಾನೂನುಗಳ ಕಾರ್ಖಾನೆ, ಕಾನೂನುಗಳನ್ನು ತಯಾರು ಮಾಡ್ತಕ್ಕಂಥ ಕಾರ್ಖಾನೆ ಅಂತೇಳಿ ಕರೀತಾರೆ. ವರ್ಕ್ಶಾಪ್ ಆಫ್ ಲಾಸ್. ಕಾನೂನುಗಳ ಒಂದು ವರ್ಕ್ಶಾಪ್ ಆಗಿ ಅದು ಕೆಲಸವನ್ನು ನಿರ್ವಹಿಸ್ತದೆ. ಇನ್ನು ಎರಡನೇದು ಸರ್ಕಾರದ ರಚನೆ. ಒಂದು ಸರ್ಕಾರವನ್ನು ನಾವು ರಚನೆ ಮಾಡಬೇಕಾಗಿದೆಯಲ್ಲ, ಸಾರ್ವತ್ರಿಕ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಸ್ಥಾನಗಳನ್ನು ಪಡ್ಕೊಂಡಿರ್ತಕ್ಕಂಥ ಒಂದು ರಾಜಕೀಯ ಪಕ್ಷ ಏನು ಮಾಡ್ತದೆ? ಆಡಳಿತದ ಚುಕ್ಕಾಣಿಯನ್ನು ಹಿಡಿತದೆ. ಆಡಳಿತರೂಢ ರಾಜಕೀಯ ಪಕ್ಷವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಸರ್ಕಾರವನ್ನು ರಚನೆ ಮಾಡುವ ಅಧಿಕಾರವನ್ನು ಹೊಂದುತ್ತದೆ. ಸರ್ಕಾರವನ್ನು ರಚನೆ ಮಾಡ್ತಕ್ಕಂಥ ಅಧಿಕಾರವನ್ನು ಹೊಂದುತ್ತದೆ. ಅದರ ಮುಖಾಂತರ ಒಂದಿಡೀ ದೇಶದ ಆಡಳಿತದ ವ್ಯವಸ್ಥೆಯನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡು ಆಡಳಿತವನ್ನು ನಡೆಸ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಇನ್ನು ಎರಡನೆಯ ಸ್ಥಾನದಲ್ಲಿ ಇರತಕ್ಕಂಥದ್ದು ಚುನಾವಣೆಗಳಲ್ಲಿ ಅತಿ ಹೆಚ್ಚಿನ ಸ್ಥಾನವನ್ನು ಪಡೆದಿರ್ತಕ್ಕಂಥ ಮೊದಲನೆಯ ಒಂದು ರಾಜಕೀಯ ಪಕ್ಷ ಸರ್ಕಾರವನ್ನು ರಚನೆ ಮಾಡಿದರೆ, ಎರಡನೇ ಸ್ಥಾನದಲ್ಲಿ ಇರ್ತಕ್ಕಂಥ ಒಂದು ರಾಜಕೀಯ ಪಕ್ಷ ಏನು ಮಾಡ್ತದೆ? ವಿರೋಧ ಪಕ್ಷವಾಗಿ ಕೆಲಸವನ್ನು ನಿರ್ವಹಿಸ್ತದೆ. ವಿರೋಧ ಪಕ್ಷವಾಗಿ ಕೆಲಸವನ್ನು ನಿರ್ವಹಿಸುವುದರ ಜೊತೆಗೆ ಆ ರಾಜಕೀಯ ಪಕ್ಷ ಆಡಳಿತಾರೂಢ ರಾಜಕೀಯ ಪಕ್ಷವು ಮಾಡಬಹುದಾಗಿರುವ ತಪ್ಪುಗಳನ್ನು, ಯಾವುದಾದ್ರೂ ಲೋಪದೋಷಗಳು ಆಗ್ತಾ ಇದ್ರೆ, ಕಾನೂನು ರಚನೆಯ ವಿಷಯದಲ್ಲಿ ಲೋಪದೋಷಗಳು ಆಗ್ತಾ ಇದ್ರೆ, ಆಡಳಿತವನ್ನು ನಿಯಂತ್ರಿಸುವ ವಿಷಯದಲ್ಲಿ ಲೋಪದೋಷಗಳು ಉಂಟಾಗ್ತಾ ಇದ್ರೆ, ತಪ್ಪು ಹೆಜ್ಜೆಗಳನ್ನು ಆಡಳಿತಾರೂಢ ರಾಜಕೀಯ ಪಕ್ಷವು ಮಾಡ್ತಾ ಇದ್ರೆ, ಸದನದ ಒಳಗೂ ಮತ್ತು ಹೊರಗೂ ಅದನ್ನು ವಿರೋಧಿಸುವ, ವಿಶ್ಲೇಷಿಸುವ, ಸಾಮಾನ್ಯರಿಗೆ ತಿಳಿಯುವಂತೆ ಆ ವಿಷಯಗಳನ್ನು ಚರ್ಚೆಗೆ ಒಳಪಡಿಸ್ತಕ್ಕಂಥದ್ರ ಮುಖಾಂತರ ಆಡಳಿತಾರೂಢ ರಾಜಕೀಯ ಪಕ್ಷವು ತಪ್ಪುಗಳನ್ನೆಸಗದಂತೆ ತಡೆಯತಕ್ಕಂಥ ಕೆಲಸವನ್ನು ಕೂಡ ಶಾಸಕಾಂಗದ ಒಳಗೆಯೇ ನಡೆಸಲಾಗ್ತದೆ. ಹೀಗಿರೋದ್ರಿಂದ ಒಂದು ಸರ್ಕಾರ ತಪ್ಪನ್ನು ಮಾಡದಂತೆ ಸದಾ ಜಾಗರೂಕತವಾಗಿ ಆಡಳಿತವನ್ನು ನಡೆಸಿಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಬೇಕು ಎನ್ನುವುದಾದರೆ ಅದು ಶಾಸಕಾಂಗದ ರಚನೆಯಲ್ಲಿ ಮಾತ್ರ, ಶಾಸಕಾಂಗ ಇದ್ದಾಗ ಮಾತ್ರ ಆಗ್ತದೆ. ಇನ್ನು ಸಂವಿಧಾನದ ತಿದ್ದುಪಡಿ. ಒಂದು ಬಾರಿ ನಾವು ಸಂವಿಧಾನವನ್ನು ರಚನೆ ಮಾಡಿಟ್ಕೊಂಡಿದ್ದೇವಲ್ಲ, ಆ ಶಾಸಕಾಂಗ, ಆ ಸಂವಿಧಾನವನ್ನು ಹೊಂದಿದ್ದೇವಲ್ಲ, ಆ ಸಂವಿಧಾನದ ನಿಯಮಗಳು ಕಾಲದಿಂದ ಕಾಲಕ್ಕೆ ಆ ಬದಲಾದಂಥ ಪರಿಸ್ಥಿತಿಗಳಲ್ಲಿ ಹೊಂದಿಕೊಳ್ಳದೇ ಇರಬಹುದು. ಆ ಬದಲಾದ ಪರಿಸ್ಥಿತಿನಲ್ಲಿ ಕಾಲಕ್ಕೆ ತಕ್ಕಂತೆ ಹೊಂದಿಕೊಳ್ತಕ್ಕಂಥ ಕಾನೂನುಗಳನ್ನು ನಾವು ರಚನೆ ಮಾಡಬೇಕಾಗಿದೆಯಲ್ಲ, ಆ ಸಂವಿಧಾನವನ್ನು ಮಾರ್ಪಾಟು ಮಾಡಬೇಕಾಗಿದೆಯಲ್ಲ, ಯಾರು ಮಾಡಬೇಕು ಈ ಮಾರ್ಪಾಟ? ಆ ಬದಲಾವಣೆಯನ್ನು ಯಾರು ಮಾಡಬೇಕು? ಶಾಸಕಾಂಗ ಮಾಡಬೇಕಾಗ್ತದೆ. ಆ ಶಾಸಕಾಂಗವು ತನ್ನ ಅಧಿಕಾರ ವ್ಯಾಪ್ತಿಯಲ್ಲಿ ಸಂವಿಧಾನದ ವಿಧಿಗಳನ್ನು ತಿದ್ದುಪಡಿ ಮಾಡುವುದು, ಹೊಸ ಶಾಸನಗಳನ್ನು ರಚಿಸುವುದು, ಹೊಸ ವಿಧಿಗಳನ್ನು ಸೇರಿಸುವುದು ಮುಂತಾದ ಪ್ರಕ್ರಿಯೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತದೆ. ಚರ್ಚೆಯ ಮುಖಾಂತರ, ಅದು ಕೂಡ ಯಾವುದರ ಮುಖಾಂತರ? ಚರ್ಚೆಯನ್ನು ನಡೆಸಿ, ಸಮಾಲೋಚನೆಗಳನ್ನು ನಡೆಸಿ, ತೀರ್ಮಾನಗಳನ್ನು ಕೈಗೊಳ್ಳುವ ಮುಖಾಂತರ ಸಂವಿಧಾನಕ್ಕೆ ಬದಲಾವಣೆಗಳನ್ನು ತರುವ, ಹೊಸ ವಿಷಯಗಳನ್ನು ಸೇರಿಸುವ, ಹಳೆಯ ವಿಷಯಗಳನ್ನು ತೆಗೆದುಹಾಕುವ ಈ ಇಷ್ಟು ಕೆಲಸಗಳನ್ನು ಶಾಸಕಾಂಗ ಮಾಡಿಕೊಂಡು ಹೋಗ್ತದೆ. ಆ ಕಾರಣಕ್ಕಾಗಿ ನಮಗೆ ಶಾಸಕಾಂಗದ ಅವಶ್ಯಕತೆ ಇದೆ. ಇನ್ನು ಸಾರ್ವಜನಿಕ ಕುಂದುಕೊರತೆ
ಒಂದು ಚುನಾವಣೆಯ ನಂತರ ನಾವು ಒಂದು ಶಾಸನ ಸಭೆಯ ರಚನೆ ಏನಾಗ್ತದೆ, ಜನರಿಂದ ವಿವಿಧ ಕ್ಷೇತ್ರಗಳಿಂದ ಆಯ್ಕೆಯಾಗಿ ಬಂದಿರತಕ್ಕಂಥ ಸದಸ್ಯರುಗಳು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಇರತಕ್ಕಂಥ ಸಮಸ್ಯೆಗಳನ್ನ ಕುರಿತು ಸದನದ ಗಮನಕ್ಕೆ ತರತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಸಾರ್ವಜನಿಕರಿಗೆ ಏನು ಕೊರತೆಗಳಿದ್ದಾವೆ, ಸಾರ್ವಜನಿಕರಿಗೆ ಏನು ಸಮಸ್ಯೆಗಳಿದ್ದಾವೆ, ಆ ಸಮಸ್ಯೆಗಳನ್ನು ಬಗೆಹರಿಸತಕ್ಕಂಥ ಕ್ರಮಗಳು ಏನು, ಯಾವ ರೀತಿಯಲ್ಲಿ ಆ ಸಮಸ್ಯೆಗಳನ್ನು ನಾವು ಬಗೆಹರಿಸಲಿಕ್ಕೆ ಸಾಧ್ಯ ಇದೆ ಎನ್ನುವುದರ ಬಗ್ಗೆ ಚರ್ಚೆಯನ್ನು ಸದನದ ಒಳಗೆ ಮಾಡ್ತಾರೆ. ಅಲ್ಲದೆ ಸಾರ್ವಜನಿಕರ ಸಮಸ್ಯೆಗಳನ್ನು ಮುಕ್ತವಾಗಿ ಚರ್ಚೆ ಮಾಡ್ತಕ್ಕಂಥ ವೇದಿಕೆಯಾಗಿ ಶಾಸಕಾಂಗ ಕೆಲಸವನ್ನು ಮಾಡ್ತದೆ. ಮುಂತಾದ ಈ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನು ಮಾಡುವುದು, ಆ ಚರ್ಚೆಯಲ್ಲಿ ಪ್ರಶ್ನೆಗಳನ್ನು ಕೇಳುವುದು, ಯಾವುದಾದ್ರೂ ಒಂದು ಕಾರ್ಯಕ್ರಮವನ್ನು ಅಲ್ಲಿ ರೂಪಿಸಿದರೆ ಆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಪ್ರಶ್ನೆಯನ್ನು ಕೇಳುವುದು, ವಿವರಣೆಯನ್ನು ಕೇಳುವುದು, ಚರ್ಚೆಗೆ ಒಳಪಡಿಸ್ತಕ್ಕಂಥದ್ದು, ಇವುಗಳೆಲ್ಲವುಗಳ ಮುಖಾಂತರ ಜನಸಾಮಾನ್ಯರಾಗಿರ್ತಕ್ಕಂಥ ಪ್ರಜೆಗಳ ದೈನಂದಿನ ಬದುಕಿನ ಸಮಸ್ಯೆಗಳು ಮತ್ತು ಕುಂದುಕೊರತೆಗಳನ್ನು ನಿವಾರಿಸುವ ನಿವಾರಣೋಪಾಯಗಳನ್ನು ಕಂಡುಹಿಡ್ಕೊಳ್ತಕ್ಕಂಥ ಒಂದು ವೇದಿಕೆ ಶಾಸಕಾಂಗ ಆಗ್ತದೆ. ಆ ಕಾರಣಕ್ಕಾಗಿ ನಮಗೆ ಶಾಸಕಾಂಗದ ಅವಶ್ಯಕತೆ ಇದೆ. ಎಷ್ಟೋ ಚರ್ಚೆಗಳು ನಡೀತವೆ. ಒಂದೊಂದು ಕ್ಷೇತ್ರದಲ್ಲಿ ಇರತಕ್ಕಂಥ ಸಮಸ್ಯೆಗಳು ಮತ್ತೊಂದು ಕ್ಷೇತ್ರದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಚುನಾವಣಾ ಕ್ಷೇತ್ರಗಳು ಏನಿದ್ದಾವೆ, ಆ ಕ್ಷೇತ್ರಗಳೆಲ್ಲವೂ ಕೂಡ ಒಂದೊಂದು ಕ್ಷೇತ್ರವೂ ಕೂಡ ಒಂದೊಂದು ವಿಭಿನ್ನವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಹೊಂದಿರತಕ್ಕಂಥದ್ದಾಗಿರ್ತದೆ. ಆ ವಿಭಿನ್ನವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಈ ಒಂದು ವೇದಿಕೆಯ ಅಡಿಯಲ್ಲಿ ಚರ್ಚೆಯನ್ನು ಮಾಡಿ ಅದಕ್ಕೆ ಪರಿಹಾರಗಳನ್ನು ಕಂಡುಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಲಿಕ್ಕೆ ನಮಗೆ ಸಾಧ್ಯತೆ ಇದೆ. ಅದು ಕೇವಲ ಶಾಸಕಾಂಗದಲ್ಲಿ ಮಾತ್ರ. ಇಷ್ಟು ಶಾಸಕಾಂಗ ಅಂದರೆ ಏನು, ಶಾಸಕಾಂಗದ ಪ್ರಾಮುಖ್ಯತೆ ಏನು. ಇನ್ನೊಂದು ಸಾರಿ ಏನಾಗುತ್ತೆ, ಶಾಸಕಾಂಗವನ್ನು ಪಾರ್ಲಿಮೆಂಟ್ ಅಂತೇಳಿ ಸಾಮಾನ್ಯವಾಗಿ ಕರಿತೇವೆ ನಾವು. ಆ ಪಾರ್ಲಿಮೆಂಟ್ ಅಂತಕ್ಕಂಥ ಶಬ್ದ ಫ್ರೆಂಚ್ ಭಾಷೆಯ ಪಾರ್ಲರ್ ಅನ್ನುವ ಶಬ್ದದಿಂದ ಬಂದಿದೆ. ಪಾರ್ಲರ್ ಎಂದರೆ ಸಮಾಲೋಚಿಸು, ಚರ್ಚಿಸು, ತೀರ್ಮಾನಿಸು ಅನ್ನತಕ್ಕಂಥ ಒಂದು ಅರ್ಥಗಳು ಬರ್ತವೆ. ಹಾಗಿದ್ದ ಮೇಲೆ ಅನೇಕ ವಿಷಯಗಳನ್ನು ಚರ್ಚೆ ಮಾಡುವ, ಸಮಾಲೋಚನೆಯನ್ನು ನಡೆಸುವ, ಅದಾದ ಮೇಲೆ ಒಂದು ತೀರ್ಮಾನಕ್ಕೆ ಬರ್ತಕ್ಕಂಥ ಒಂದು ಜಾಗವನ್ನು ನಾವೇನಂತ ಕರಿಬೋದು, ಪಾರ್ಲಿಮೆಂಟ್ ಅಂತೇಳಿ ಕರಿಬೋದು, ಶಾಸಕಾಂಗ ಅಂತೇಳಿ ಕರಿಬಹುದು. ಈ ಶಾಸಕಾಂಗವನ್ನು ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಅದನ್ನು ಕರೀತಾರೆ. ಭಾರತದಲ್ಲಿ ಅದನ್ನು ಪಾರ್ಲಿಮೆಂಟ್ ಮತ್ತು ಸಂಸತ್ತು ಅನ್ನುವ ಎರಡೂ ಶಬ್ದಗಳಿಂದ ಕರೀತೇವೆ. ಅಮೆರಿಕದಲ್ಲಿ ಕಾಂಗ್ರೆಸ್ ಅಂತಾರೆ, ಸ್ಪೇನ್ನಲ್ಲಿ ಕೋರ್ಟ್ಸ್ ಅಂತಾರೆ, ಆಸ್ಟ್ರೇಲಿಯಾದಲ್ಲಿ ಫೆಡರಲ್ ಸರ್ಕಾರ ಅಂತಾರೆ, ಇಸ್ರೇಲ್ನಲ್ಲಿ ಮೆಸ್ಸಿಯಾ ಅಂತಾರೆ, ಐರ್ಲೆಂಡ್ನಲ್ಲಿ ಡೇರಿಂಗ್ ಅಂತಾರೆ, ಫ್ರಾನ್ಸ್ನಲ್ಲಿ ನ್ಯಾಷನಲ್ ಅಸೆಂಬ್ಲಿ ಅಂತಾರೆ, ಜರ್ಮನಿನಲ್ಲಿ ಬುಂಡೆಸ್ಟ್ರಾಗ್ ಅಂತಾರೆ, ಮಾಲ್ಡೀವ್ಸ್ನಲ್ಲಿ ಮಜ್ಲೀಸ್ ಅಂತಾರೆ, ರಷ್ಯಾದಲ್ಲಿ ಸುಪ್ರೀಂ ಸೋವಿಯತ್ ಅಂತಾರೆ, ಚೀನಾದಲ್ಲಿ ಯುವಾನ್, ನೇಪಾಳದಲ್ಲಿ ನ್ಯಾಷನಲ್ ಪಂಚಾಯತ್, ಡೆನ್ಮಾರ್ಕ್ನಲ್ಲಿ ಫೋಕ್ರಿನ್, ಜಪಾನ್ನಲ್ಲಿ ಡಯಟ್ ಅಂತಕ್ಕಂಥ ಹೆಸರಿನಿಂದ ಶಾಸಕಾಂಗವನ್ನು ಕರೀತಾರೆ. ಇನ್ನು ಮುಂದಿನ ಒಂದು ಚರ್ಚೆಯ ವಿಷಯ ಭಾರತದಲ್ಲಿ ಶಾಸಕಾಂಗ. ನಮ್ಮ ಭಾರತ ದೇಶದಲ್ಲಿ ಸಂವಿಧಾನ ರಚನಾಕಾರರು ಪ್ರಜಾಸತ್ತಾತ್ಮಕ ಸಂಸದೀಯ ವ್ಯವಸ್ಥೆ ಹಾಗೂ ದ್ವಿಸದನ ಶಾಸಕಾಂಗ ಪದ್ಧತಿಯನ್ನು ಅಳವಡಿಸಿಕೊಳ್ಳತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಪ್ರಜಾಸತ್ತಾತ್ಮಕ ದಾರಿನಲ್ಲಿ ದ್ವಿಸದನ ಶಾಸಕಾಂಗ ಪದ್ಧತಿಯನ್ನು ಅಳವಡಿಕೆ ಮಾಡಿಕೊಳ್ತಕ್ಕಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಶಾಸಕಾಂಗದ ರಚನೆ ಆಗ್ತದೆ. ಕೇಂದ್ರ ಸರ್ಕಾರದಲ್ಲಿ ದ್ವಿಸದನ ಶಾಸಕಾಂಗ ಪದ್ಧತಿ ಇದೆ. ಮೇಲ್ಮನೆಯನ್ನು ರಾಜ್ಯಸಭೆ ಅಂತೇಳಿ ಕರೀತಿದ್ದೇವೆ, ಕೆಳಮನೆಯನ್ನು ಲೋಕಸಭೆ ಅಂತೇಳಿ ಕರೀತಿದ್ದೇವೆ. ರಾಜ್ಯದಲ್ಲೂ ಕೂಡ ಆ ರಾಜ್ಯಗಳ ಇಚ್ಛೆಗೆ ಬಿಟ್ಟು ದ್ವಿಸದನವನ್ನಾದರೂ ಹೊಂದಬಹುದು, ಏಕಸದನವನ್ನಾದರೂ ಹೊಂದಬಹುದು. ಕೆಳಮನೆಯನ್ನಾಗಿ ವಿಧಾನಸಭೆ, ಮೇಲ್ಸದನವನ್ನಾಗಿ ವಿಧಾನ ಪರಿಷತ್ತನ್ನು ರಾಜ್ಯಗಳನ್ನು ಕೂಡ ಹೊಂದಲಾಗಿದೆ. ಈಗ ಮುಂದಿನ ತರಗತಿಯಲ್ಲಿ ಭಾರತದ ಕೇಂದ್ರ ಶಾಸಕಾಂಗ, ಭಾರತದ ಸಂಸತ್ತಿನ ಬಗ್ಗೆ ನಾವು ಏನನ್ನು ಚರ್ಚೆಯನ್ನು ನಡೆಸೋಣ.